ಮುಗದ ಗ್ರಾಮದ ಬಯ್ಯಾರ ಸಮುದಾಯದವರ ಕೊಟ್ಟಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಶ್ರೀ ಸಿದ್ದರಾಮೇಶ್ವರ ಭೋವಿ ಭಟ್ರ ಜೀರ್ಣೋದ್ಧಾರ ಸಮಿತಿ ಅವರು ಪ್ರತಿಭಟನೆ ನಡೆಸಿದರು. ಧಾರವಾಡದ ಕಲಾಭವನದಿಂದ ಪ್ರಾರಂಭವಾದ ಪ್ರತಿಭಟನೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಆರಂಭಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಅರ್ಪಿಸಿದರು. ನಂತರ ಅಖಿಲ ಕರ್ನಾಟಕ ಭೋವಿ ಭಟ್ರ ಸಂಘದ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿಯವರು ಮಾತನಾಡಿ, ಧಾರವಾಡ ತಾಲೂಕಿನ ಹಾರೋಬೆಳವಡಿ ಗ್ರಾಮದಲ್ಲಿ ವಾಸಿಸುವ ಭೋವಿ ಸಮುದಾಯದವರು ಹಾಗೂ ಮುಗದ ಗ್ರಾಮದ ಭೋವಿ ಸಮುದಾಯದವರಿಗೂ ಹೆಣ್ಣು ಗಂಡಿನ ಸಂಬಂಧವಾಗಿರುತ್ತದೆ. ಆದರೆ ಹಾರೋಬೆಳವಡಿ ಗ್ರಾಮದ ಭೋವಿ ಸಮುದಾಯದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳು ರದ್ದಾಗಿದ್ದು ಆ ವರ್ಗದ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ತೆರಗಾವ ಗ್ರಾಮದ ಭೋಯಿ ಸಮುದಾಯದವರು ಆ ವರ್ಗದ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಅವುಗಳನ್ನು ಕೂಡಲೇ ರದ್ದು ಮಾಡಬೇಕು, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ರಾಜ್ಯ ಕಾರ್ಯಾಧ್ಯಕ್ಷರು, ಇದು ಏನಂದ್ರೆ ಇದು ನಮ್ಮ ಸಮಾಜ ಮುಗುದ ಗ್ರಾಮ ಅಷ್ಟೇ ಅಲ್ಲ, ಇದು ಹಳ್ಳಿ ನಮ್ದು ನವಲ್ಗುಂದು ತಿರ್ಲಾಪುರ ಎಲ್ಲಾ ಕಡೆ ಇದು ಬೇಸ್ತರ ಏನದರಲ್ರಿ, ಇವೆಲ್ಲಾ ಅಧಿಕಾರಿಗಳಿಗೆ ಇಟ್ಕೊಂಡು ಇವೆಲ್ಲ ಫೇಕ್ ಎಲ್ಲ ಇವು ಜಾತಿ ಪ್ರಮಾಣ ಸೃಷ್ಟಿ ಮಾಡ್ಯಾರ. ಇಮಿಡಿಯೇಟ್ಲಿ ಇದು ಯಾವ್ದೋ ರೀತಿಯಿಂದ ಇದು ಏನ್ ಮಾಡತ್ತೇವಲ್ಲ, ಇದು ಅಷ್ಟ ಏನ ಸೂಕ್ತಿ ಇದು ಅಷ್ಟ ಇದೆ ಸಿಂಪಲ್. ಇದು ನಾನು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀನಿ ಅಂತೇಳಿ ಮೊದಲು ಹೇಳಿದಿನ ತಹಸೀಲ್ದಾರ್ಗೆ ಒಂದು ಮನವಿನ ಕೊಟ್ಟಿದೆ. ಆ ಮನವಿಗೆ ಸ್ವೀಕರಿಸಿಲ್ಲ. ಮತ್ತೆ ನಮ್ಮ ಹುಡುಗರು ಬಂದು ಹೇಳಿದ್ರ ಎಲ್ಲ ಲೀಡರ್ಗಳು, ಏನ್ರಿ ಏನಾಯ್ತಪ್ಪ ಅಂತ ಕೇಳಿದೆ. ಇಲ್ರಿ ಅಣ್ಣಾರ ಇದನ್ನ ಮತ್ತ ಅವ್ರು ಎಲ್ಲಾರ್ಗು ಅವ್ರು ಕೂಡ ಶಾಮಿಲ್ ಅದಾರ, ಇದೇನ್ ಮಾಡಾಕತ್ತಲ್ಲ, ಇದೇನಾರು ಮಾಡಿ ಇದನ್ನ ಒಂದ್ ಸ್ವಲ್ಪ ಇದು ತಡೆಗಟ್ಟಬೇಕು ನೋಡಿ ಅಂತ ಹೇಳಿ, ಎಲ್ಲಪ್ಪ ಇದೊಂದ್ಸಲ ಸೂಕ್ಷ್ಮ ಕೊಡೋಣ, ಇಷ್ಟಕ್ಕೆ ಇದ್ರ ಮುಗಿಸ್ಲಿಲ್ಲ ಅಂದ್ರೆ ಅದು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಅವ್ರು ಲೀಡರ್ಗಳಿಗೆ ಹೇಳೀನಿ, ಹಿರಿಯರ್ಗೆ ಹೇಳೀನಿ. ಯಾವ್ದೋ ಪರಿಸ್ಥಿತಿಯಲ್ಲಿ ಮೀನುಗಾರ ಬೇಸ್ತರ ಅದಾರಲ್ಲ ಅವ್ರೆಲ್ಲ ರದ್ದಾಗಬೇಕು. ಆಫೀಸರ್ಗಳು ಯಾರ್ಯಾರು ಶಾಮಿಲ್ ಅದಾರ ಆ ನೌಕರಿಯಿಂದ ಅವ್ರು ಕಿತ್ತಾಕ್ಬೇಕು. ಆಮೇಲೆ ಇದಕ್ಕೆ ಏನ್ ಶಾಮಿಲ್ ಅದಾರಲ್ಲ ಯಾರ್ಯಾರು ಶಾಮಿಲ್ ಅದಾರ ಅವ್ರು ಕಿತ್ತಾಕ್ಬೇಕು. ನಮ್ಮ ಸಮಾಜಕ್ಕೆ ಏನಂತ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾ ಎರಡು ಮಾತನ್ನು ಮುಗಿಸ್ತೀನಿ. ನಂತರ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಭೋವಿ ಭಟ್ಟರ್ ಮಾತನಾಡಿ, ನಿರಂತರವಾಗಿ ನಮ್ಮ ಸಮುದಾಯದ ಮೇಲೆ ಅನ್ಯ ಜಾತಿಯವರಿಂದ ಶೋಷಣೆ ನಡೆಯುತ್ತಿದೆ. ಇದನ್ನು ತಪ್ಪಿಸಲು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದರು. ಇರ್ಬೋದು ಅಥವಾ ನಮ್ಮ ಕಲ್ಗಟಗಿ ಕ್ಷೇತ್ರದ ವಿವಿಧ ಗ್ರಾಮದಲ್ಲಿ ಮೂಲ ನಾವು ಭೋವಿ ಭಟ್ರ ಸಮಾಜದ ಒಂದು ಪ್ರಮಾಣ ಪತ್ರವನ್ನು ಪಡೆದು ಈ ಮೂಲ ಬೋಯಿ ಜನಾಂಗದ ಮೀನುಗಾರ ಸಮಾಜದ ಅಥವಾ ರಾಜಭೋವಿ ಅಂತ ಹೇಳಿರುವಂತ ಸಮಾಜದವರು ಅವರು ನಮ್ಮ ಹಕ್ಕು ಮೂಲ ನಾವು ಭೋವಿ ಭಟ್ರ ಸಮಾಜದ ಮೂಲ ಹಕ್ಕನ್ನು ಅವರು ಪಡೆದುಕೊಂಡು ಸೌಲಭ್ಯಗಳನ್ನು ಪಡೀತಾ ಇದ್ದಾರೆ. ಹಾಗೆ ಅವ್ರಿಗೆ ನಾವು ನಮ್ಮ ಹೋರಾಟದ ಮುಖಾಂತರ ಅವರ ಹಕ್ಕುಗಳ ಅವರ ಪ್ರಮಾಣ ಪತ್ರವನ್ನು ಈಗ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ. ಅವ್ರದ್ದು ಪ್ರಮಾಣ ಪತ್ರ ಕೊಡಬಾರ್ದು ಅಂತೇಳಿ ನಮ್ಮ ಎಲ್ಲರ ಹಕ್ಕು ಒತ್ತಾಯ. ಅವರ ಮೂಲ ಆಕ್ಚುಲಿ ಮೀನು ಹಿಡಿಯುವ ಜನಾಂಗ ಮತ್ತು ಅವರು ಮೂಲ ಕಸಬು ಆ ಜನಾಂಗದ ಇರೋದ್ರಿಂದ ಅವರು ಟುವೇದಲ್ಲಿದ್ದು ಬೋಯಿ ಅನ್ನೋ ಒಂದು ಪದವನ್ನು ಬೋವಿಯಾಗಿ ತಿರ್ಚಿ ಅವರು ಅದನ್ನ ಮೂಲ ನಮ್ಮ ಎಸ್ಸಿ ಪ್ರಮಾಣ ಪತ್ರ ಪಡಿತಾ ಇದ್ದಾರೆ. ಅದನ್ನು ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಸಹ ಇಲ್ಲಿವರೆಗೂ ಸಹ ಅದನ್ನ ಕಾರ್ಯರೂಪಕ್ಕೆ ತಂದಿರೋದಿಲ್ಲ. ಅದಕ್ಕೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಕೂಡಿ ಇವತ್ತು ಅದನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮಂಜುನಾಥ್ ಭೋವಿ ವಡ್ಡರ್. ಮಂಜುನಾಥ್ ವರೂರ್ ಮಾತನಾಡಿ, ಬಯ್ಯಾರ ಸಮುದಾಯದವರ ಮಾತೃಭಾಷೆ ಕನ್ನಡವಾಗಿದೆ. ಭೋವಿ ಭಟ್ರ ಸಮುದಾಯದವರ ಮಾತೃಭಾಷೆ ತೆಲುಗಾಗಿರುತ್ತದೆ. ಬಯ್ಯಾರ ಸಮುದಾಯದವರ ಅಡ್ಡ ಹೆಸರುಗಳು ಕಿತ್ತೂರ, ಮಂಡಿ, ಕೆಂಗನೂರು, ಕಟ್ಟಿಮನಿ, ಮುದೇವಪ್ಪನವರ, ನರಗುಂದ ಬೇವಿನಗಡದ್, ಸಿದ್ದಿಗಡದ್, ಬಾಟನವರ ಅಂತ ಇದ್ದವುಗಳನ್ನ ಇತ್ತಿತ್ತಲಾಗಿ ಭೋವಿ ಅಂತ ಮಾಡಿಕೊಂಡಿದ್ದಾರೆ. ಬಯ್ಯಾರ ರೈತರ ಆರ್ಟಿಎಸ್ ಹೊಲದ ಉತ್ತಾರಗಳಲ್ಲಿ ಅಡ್ಡ ಹೆಸರುಗಳು ಭೋವಿ ಅಂತ ಇರುವುದಿಲ್ಲ. ಹಾಗೂ ಗ್ರಾಮ ಪಂಚಾಯಿತಿ ಆಸ್ತಿಯ ರಿಜಿಸ್ಟರ್ನಲ್ಲಿ ಕೂಡ ಅಡ್ಡ ಹೆಸರುಗಳು ಭೋವಿ ಅಂತ ಇರುವುದಿಲ್ಲ. ಮುಗದ ಗ್ರಾಮದ ಜನರು ಇವರನ್ನ ಬಯ್ಯಾರ ಅಂದರೆ ಮಾತ್ರ ಗುರುತಿಸುತ್ತಾರೆ. ಬಯ್ಯಾರ ಮತ್ತು ವಡ್ರ ಭೋವಿ ಸಮುದಾಯದವರಿಗೆ ಹೆಣ್ಣು ಗಂಡಿನ ಸಂಬಂಧವಾಗಲಿ ಬಳಕೆಯಾಗಲಿ ಆಗುವುದಿಲ್ಲ. ಬಯ್ಯಾರ ಸಮುದಾಯದ ಪುಂಡಲಿಕ ಬಸಪ್ಪ ಭೋವಿ ಇವರು 2009-10 2011-12 ಹಾಗೂ ಪುಂಡಲಿಕ ಭೀಮಪ್ಪ ಬೋಯಿ ಇವರು ಕೂಡ ಸನ್ 2012-13 ಹಾಗೂ 2014-15 ಎಸ್ಡಿಎಂಸಿ ಶಾಲಾ ಸುಧಾರಣೆ ಸಮಿತಿ ಅಧ್ಯಕ್ಷರಾಗಿದ್ದರು. ಈ ಅವಧಿಯಲ್ಲಿ ಶಾಲಾ ರಿಜಿಸ್ಟರ್ದಲ್ಲಿ ಅಲ್ಪ ಪ್ರಾಣ ಅಂದರೆ ಭೋವಿ ಇದ್ದಿದ್ದನ್ನ ಭೋವಿ ಮಹಾಪ್ರಾಣ ಆಗಿ ಅಲ್ಪ ಬದಲಾವಣೆ ಮಾಡಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ತಹಸೀಲ್ದಾರ್ ಧಾರವಾಡ ಇವರು ದಿನಾಂಕ 1/8/2025
ಮುಗದ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಯ್ಯಾರ ಸಮುದಾಯದವರನ್ನ ಮಾತ್ರ ಗ್ರಾಮ ಪಂಚಾಯಿತಿಗೆ ಕರೆಸಿಕೊಂಡು ಏಕಪಕ್ಷೀಯವಾಗಿ ದಾಖಲೆ ಪರಿಶೀಲನೆ ಮಾಡಿಕೊಂಡು ಬಂದಿರುವುದು ನಮಗೆ ತುಂಬಾ ನೋವು ಉಂಟಾಗಿರುತ್ತದೆ ಎಂದರು. ಇವತ್ತು ಬಯ್ಯಾರ ಸಮುದಾಯದವರು ಏನಾಗ್ಬಿಡುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬೋವಿ ಅಂತಕ್ಕಂಥ ನಿಯಮ ಬಂದಾಗ ನಮ್ಮ ಮುಗದ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿ ಅದೇ ಬಯ್ಯಾರ ಸಮುದಾಯದವರು ಒಂದಿಬ್ಬರು ಕಾರ್ಯನಿರ್ವಹಿಸ್ತಿದ್ರು. ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ರು. ಆ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು, ನಮ್ಮ ಸಮುದಾಯವನ್ನ ನಾವು ಹೇಳಬೇಕು, ಮ್ಯಾಗ ಎಬ್ಬಿಸ್ಬೇಕು, SC ಪಟ್ಟಿ ಒಳಗೆ ನಾವು ಸೇರ್ಪಡೆ ಆಗಿ ಒಡ್ರ ಬೋಯಿ ಸಮುದಾಯಕ್ಕೆ ಬರ್ತಕ್ಕಂಥ ಏನು ಸೌಲಭ್ಯಗಳದಾವ ಆ ಸೌಲಭ್ಯಗಳನ್ನ ನಾವು ಕಿತ್ಕೋಬೇಕು. ಆ ಸೌಲಭ್ಯದಿಂದ ಅವ್ರನ್ನ ವಂಚಿತರನ್ನಾಗಿ ಮಾಡಬೇಕು. ಮಾಡುವಂತ ವಿಚಾರದಲ್ಲಿ ಅವ್ರನ್ನ ಪೂರ ನಾವು ಧ್ವಂಸ ಮಾಡಿ ಎಲ್ಲಾ ರೀತಿಯೊಳಗೆ ನಾವು ಪ್ರಬಲವಾಗಿ SC ಪಟ್ಟಿ ಒಳಗೆ ಕುಂತು ಇವತ್ತು ಬೆಳೆದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ, ಯಾವುದೇ ಒಂದು ತಾಲೂಕಲ್ಲಿ, ಯಾವುದೇ ಒಂದು ಗ್ರಾಮದಲ್ಲಿ, ಇದೇ ಒಂದು ಉತ್ತರ ಕನ್ನಡ ಭಾಗದಲ್ಲಿ ಇವತ್ತು ಯಾರು SC ಪಟ್ಟಿಯಲ್ಲಿ ಸೇರ್ಪಡೆ ಆಗದಂತ ಬಯ್ಯಾರ ಜನಾಂಗದವರು ಮುಗದ ಗ್ರಾಮದಲ್ಲಿ ಎಲ್ಲಾ ರೀತಿಯ ಅಧಿಕಾರಿಗಳನ್ನ ಒಳಗೆ ಹಾಕೊಂಡು ತಮ್ಮ ಕೆರೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಮೀನುಗಳನ್ನ ಮಾಂಸದ ವಿಚಾರವಾಗಿ ಎಲ್ಲಾ ರೀತಿಯ ಅವರಿಗೆ ದೇಣಿಗೆಯನ್ನು ನೀಡಿ ತಮ್ಮ ಅಧಿಕಾರಿಗಳನ್ನ ಎಲ್ಲರೂ ತಮ್ಮ ಒಳಗೊಂಡು ಹೊಸ ಅಧಿಕಾರಿಗಳು ಬಂದಾಗ ಅವರ ತಲೆಯಾಗಿ ಬೇರೆ ಬೇರೆ ಒಳ ಬಿಟ್ಟು ಇವತ್ತು ನಮ್ಮ ಒಡ್ರ ಸಮುದಾಯದವರು SC ಪಟ್ಟಿಯಲ್ಲಿ ಇರ್ತಕ್ಕಂಥದ್ರ ಕ್ಯಾನ್ಸಲ್ ಮಾಡಿಸಿ ತಾವೇ SC ಪಟ್ಟಿಯೊಳಗೆ ಸೇರ್ಪಡೆಯಾಗಿ ಕೊಂಡುವಂತ ಹಕ್ಕನ್ನ ಇವತ್ತು ಬಯ್ಯಾರ ಸಮುದಾಯ ಮಾಡಿದ್ದಾರೆ. ನಾವು ಇದ್ರ ವಿಚಾರವಾಗಿ ಸಾಕಷ್ಟು ಬಾರಿ ತಹಸೀಲ್ದಾರ್ಗಾಗಿರ್ಬೋದು, ತಲಾಟಿಗಾಗಿರ್ಬೋದು, ಗ್ರಾಮ ಪಂಚಾಯತಿ ಲೆವೆಲ್ದಲ್ಲಿ ಆಗಿರ್ಬೋದು, ಊರಿನ ಗ್ರಾಮದ ಮುಖಂಡರಾಗಿರ್ಬೋದು, ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದೀವಿ. ಅಲ್ಲಿ ನಮಗೆ ಯಶಸ್ವಿ ಸಿಗಲಿಲ್ಲ. ತಾಲೂಕ್ ಪಂಚಾಯತಿಯಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಮುತ್ತಿಗೆ ಹಾಕಿದೀವಿ, ಅಲ್ಲಿ ನಮಗೆ ಯಶಸ್ವಿ ಸಿಗಲಿಲ್ಲ. ಕೊನೆಯದಾಗಿ DC ಅವರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಕತ್ತೀವಿ. ಸಲ್ಲಿಸಿದ್ವು ಅಂದ್ರೆ ಇದ್ರ ವಿಚಾರವಾಗಿ ನಮಗೆ ಏನೋ ನ್ಯಾಯ ದೊರಕ್ತು, ಈ ಹೋರಾಟಗಳನ್ನ ವಿಷಯಕ್ಕೆ ಮುಕ್ತರಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, DC ಆಗಿರ್ಬೋದು, ಧಾರವಾಡ ಜಿಲ್ಲಾ ವ್ಯವಸ್ಥಾಪಕರಿಗೆ ಆಗಿರ್ಬೋದು, ನಾವೆಲ್ಲ ಶರಣಾಗತರಾಗ್ತೀವಿ. ಬೈ ಚಾನ್ಸ್ ಈ ಹೋರಾಟದಲ್ಲಿ ನಮಗೆ ಏನಾರ ಅನ್ಯಾಯ, ಇದು ಒಂದು ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗಿದ್ದ ಕರೆ ಆದ್ರೆ ನಮ್ಮ ಮುಗದ ಗ್ರಾಮದ ವತಿಯಿಂದ ನಮ್ಮ ಮುಗದ ಇಡೀ ಕರ್ನಾಟಕ ರಾಜ್ಯದ ಬೋಯಿ ಒಡ್ರ ಸಮುದಾಯದವರ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಕರೆ ಕೊಟ್ಟು ಹಗಲಿ ರಾತ್ರಿ ಅನ್ನೋದೇ ರಾತ್ರಿ ಇಡೀ ನಮ್ಮ ಸಮುದಾಯದವರು ಎಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ಅವ್ರ ಮನೆ ಬಾಕಲ್ದಾಗ ಮಕ್ಕೊಂಡಾದ್ರೂ ಕೂಡ ಅವ್ರನ್ನ ಎಬ್ಬಿಸಿ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಬಯ್ಯಾರ ಸಮುದಾಯದವರು ಯಾವುದೇ ರೀತಿ ಹೋಗೂ ನಾವು SC ಪಟ್ಟಿಯಲ್ಲಿ ಇರುವುದಲ್ಲ, ಮಾಡ್ತೀವಿ ಅನ್ನೋಂಥ ಕಲ್ಪನೆ ಸಹಿತ ಮಾಡ್ಲಂಗ ಅವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಬಯಸಾಕತ್ತೀವಿ. ದಯಮಾಡಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡೋದು, ಇದನ್ನ ದಯಮಾಡಿ ಈ ಒಂದು ಬಯ್ಯಾರ ಸಮುದಾಯದವರು ನಮ್ಮ ಒಡ್ರ ಸಮುದಾಯದವ್ರಿಗೆ ಆರ್ಥಿಕ ಅನ್ಯಾಯವನ್ನ ಎಲ್ಲರೂ ಪ್ರತಿಭಟನೆ ಮಾಡಿ ನಾವು ಎಷ್ಟೋ ಸಾರಿ ಇದನ್ನ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ನಮಗೆ ಯಾವುದೇ ರೀತಿಯೊಳಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಒಡ್ರ ಸಮುದಾಯದವರಿಗೂ, ಪ್ರತಿಯೊಬ್ಬ ಜಿಲ್ಲೆ, ಪ್ರತಿಯೊಬ್ಬ ತಾಲೂಕಲ್ಲಿ ಕೂಡ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಮೀಡಿಯಾದವ್ರ ಮುಖಾಂತರ, ಮೀಡಿಯಾದ ಅಂತಂಬರ ಮುಖಾಂತರ ಅವ್ರಿಗೆ ಹೋಗಿ ಆ ಸುದ್ದಿ ಮುಟ್ಟಿ ಎಲ್ಲರೂ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟಕ್ಕೆ ನಮಗೆ ಸಾಥ್ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ಇಂಥದ್ದು ಏನೋ ಒಂದು ಬಂದಾಗ ನಾವೆಲ್ಲರೂ ಕೂಡ ಅದಕ್ಕೆ ನಿಂತದನ್ನು ಹೋರಾಡಿ ಯಾವುದೇ ರೀತಿಯೊಳಗೆ ನಮ್ಗೆ ಅನ್ಯಾಯ ಆಗಲಂಗೆ ಅದನ್ನ ಮಾಡಬೇಕು ಅನ್ನೋ ವಿಚಾರ ಹೇಳಿ ನಾನು 4 ಮಾತು ಮುಗಿಸ್ತೇನೆ. ಜೈ. ಇನ್ನು ಈ ಪ್ರತಿಭಟನೆಯಲ್ಲಿ ಗಂಗಪ್ಪ ಮೊರಬ್, ಅಧ್ಯಕ್ಷರಾದ ಹನುಮಂತ್ ಮೊರಬ್, ಉಪಾಧ್ಯಕ್ಷರಾದ ಮಂಜುನಾಥ್ ಹಳ್ಳಿಗಿರಿ, ಹನುಮಂತ್ ಹಿರೇಮನಿ, ಭೀಮ್ಸಿ ನೇಮಿಕಲ್, ಶ್ರೀನಿವಾಸ್ ಉಣ್ಕಲ್, ಹರೀಶ್ ಪೂಜಾರ್, ಬಸವರಾಜ್ ರುದ್ರಾಪುರ್, ಕಾರ್ಯದರ್ಶಿಗಳಾದ ದಯಾನಂದ್ ಮೊರಬ್, ಬಸವರಾಜ್ ಹಲಕುರ್ಕಿ, ಭೀಮವ್ವ ಅವರಹಳ್ಳಿ, ಶ್ರೀನಿವಾಸ್ ಅವರಹಳ್ಳಿ, ಭೀಮವ್ವ ಅವರಹಳ್ಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.